ಚಳಿ ಹಿನ್ನೆಲೆಯಲ್ಲಿ ಬೀದರಲ್ಲಿ ಜನ ಏನದಂದ್ರೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನಾವು ಬೀದರ್ನ ಪ್ರತಿಷ್ಠಿತ ಬರಿಶಾಹಿ ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನೇನಂದ್ರೆ ವಾಕಿಂಗು ಯೋಗ ಮಾಡ್ಲಿಕ್ಕೆ ಏನಾದ್ರು ಬರ್ತಾರೆ ನೋಡ್ಬೋದು ನೀವು. ಇಲ್ಲಿ ಯೋಗ ಕೂಡ ಮಾಡ್ತಾ ಇದ್ದಾರೆ. ಅದ್ರ ತೀರಾ ಅಪರೂಪ ಅಂದ್ರೆ ಒಂದು 100ರಲ್ಲಿ 10 ಜನ ಮಾತ್ರ ಮಪ್ಲೆ ಸುಮಾರು 90% ಜನ ಏನದಂದ್ರೆ ಕಮ್ಮಿ ಆಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಯಾರೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾರೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ ಇದೆ. ಯಾರೂ ಕೂಡ ಏನದಂದ್ರೆ ಉದ್ಯಾನವನದಲ್ಲ ಕಾರಣ ಆ ಚಳಿ ಅಂತ ಹೇಳ್ಬೋದು. ಈ ವರ್ಷ ಏನು ಈಗಾಗಲೇ ಅತ್ಯಂತ ಕಡಿಮೆ ದಾಖಲೆ ಏನದಂದ್ರೆ ಗರಿಷ್ಠ ತಾಪಮಾನ ದಾಖಲೆ ಆಗ್ತಾ ಇದೆ. ಹೀಗಾಗಿ ಭಾರಿ ಚಳಿ ಆ ಹಿನ್ನೆಲೆಯಲ್ಲಿ ಜನ ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಿಗ್ಗೆ ಪ್ರತಿದಿನ 5 ಗಂಟೆಯಿಂದಲೇ 9 ಗಂಟೆವರೆಗೆ ಇಲ್ಲಿ ಏನಂದ್ರೆ ಫುಲ್ ರಶ್ ಇರ್ತಿತ್ತು, ಜನಜಾತ್ರೆನೇ ಇರ್ತಿತ್ತು. ಅಷ್ಟು ಜನ ಏನಂದ್ರೆ ವಾಕಿಂಗ್ ಮಾಡೋರು ವಾಕಿಂಗು, ಯೋಗ ಮಾಡೋರು ಯೋಗ ಮಾಡ್ತಿರು. ಅದು ನಾವು ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ. ಕಾರಣ ಏನು ಈಗಾಗಲೇ ಚಳಿ ಅಂತ ಹೇಳ್ಬೋದು. ಈ ವರ್ಷ ಭಾರಿ ಮಳೆ ಹಿನ್ನೆಲೆಯಲ್ಲಿ ಏನಂದ್ರೆ ರಾಜ್ಯದ ಮುಕುಟ ಬೀದರ್ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಏನಂದ್ರೆ ಗರಿಷ್ಠ ತಾಪಮಾನದೇನು ಸುದ್ದಿ ಆಗ್ತಾಯಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಿರು, ಆದ್ರೆ ಯಾರೂ ಕೂಡ ಇಲ್ಲ. ತೀರಾ ಅಪರೂಪ 100ರಲ್ಲಿ ಎಲ್ಲೋ ಒಂದು ಕಡೆ 5-10% ಜನ ಮಾತ್ರ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅದು ಕೂಡ ಬೆಳಗ್ಗೆ 9 ಗಂಟೆ ನಂತರ. ಇಷ್ಟು ಬೆಳಗ್ಗೆ ಎಷ್ಟು ಮುಂಜಾನೆ ಅಂದ್ರೆ ಟೋಟಲಿ ಯಾರೂ ಕಾಣ್ತಾ ಇಲ್ಲ. ಸೂರ್ಯ ಬಂದರೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮೊದಲು ಸೂರ್ಯ ಬರೋಕ್ಕಿಂತ ಮುಂಚೆನೇ ಬಂದು ಯೋಗ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರು. ಆದರೆ ಟೋಟಲಿ ಭಾರಿ ಚಳಿಗೆ ಏನದಂದ್ರೆ ಬೀದರ್ ಜನ ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಈ ಒಂದು ಚಳಿ ಹಿನ್ನೆಲೆಯಲ್ಲಿ ಯಾರೂ ಕೂಡ ಟೋಟಲಿ ಮನೆಯಿಂದ ಹೊರಗೆ ಬರೋದೇ ಮರ್ತು ಬಿಟ್ರ ಅಂತ ಹೇಳಬಹುದು. ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ವಯಸ್ಸಾದವ್ರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅವ್ರ ಆರೋಗ್ಯ ಮೇಲೆ ಭಾರಿ ಎಫೆಕ್ಟ್ ಆಗ್ತದೆ. ಚಳಿ ಭಾರಿ ಹಿನ್ನೆಲೆಯಲ್ಲಿ ಟೋಟಲಿ ಆರೋಗ್ಯ ದೃಷ್ಟಿಕೋನದಿಂದ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು ಮರ್ತು ಬಿಡ್ರಿ ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಜನ ನಿಜಕ್ಕೂ ಈ ಒಂದು ಚಳಿಗೆ ಏನಂದ್ರೆ ಬೆಚ್ಚ ಬಿದ್ದಾರ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಚಳಿ ಹಿನ್ನೆಲೆಯಲ್ಲಿ ಬೀದರಲ್ಲಿ ಜನ ಏನದಂದ್ರೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನಾವು ಬೀದರ್ನ ಪ್ರತಿಷ್ಠಿತ ಬರಿಶಾಹಿ ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನೇನಂದ್ರೆ ವಾಕಿಂಗು ಯೋಗ ಮಾಡ್ಲಿಕ್ಕೆ ಏನಾದ್ರು ಬರ್ತಾರೆ ನೋಡ್ಬೋದು ನೀವು. ಇಲ್ಲಿ ಯೋಗ ಕೂಡ ಮಾಡ್ತಾ ಇದ್ದಾರೆ. ಅದ್ರ ತೀರಾ ಅಪರೂಪ ಅಂದ್ರೆ ಒಂದು 100ರಲ್ಲಿ 10 ಜನ ಮಾತ್ರ ಮಪ್ಲೆ ಸುಮಾರು 90% ಜನ ಏನದಂದ್ರೆ ಕಮ್ಮಿ ಆಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಯಾರೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾರೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ ಇದೆ. ಯಾರೂ ಕೂಡ ಏನದಂದ್ರೆ ಉದ್ಯಾನವನದಲ್ಲ ಕಾರಣ ಆ ಚಳಿ ಅಂತ ಹೇಳ್ಬೋದು. ಈ ವರ್ಷ ಏನು ಈಗಾಗಲೇ ಅತ್ಯಂತ ಕಡಿಮೆ ದಾಖಲೆ ಏನದಂದ್ರೆ ಗರಿಷ್ಠ ತಾಪಮಾನ ದಾಖಲೆ ಆಗ್ತಾ ಇದೆ. ಹೀಗಾಗಿ ಭಾರಿ ಚಳಿ ಆ ಹಿನ್ನೆಲೆಯಲ್ಲಿ ಜನ ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಿಗ್ಗೆ ಪ್ರತಿದಿನ 5 ಗಂಟೆಯಿಂದಲೇ 9 ಗಂಟೆವರೆಗೆ ಇಲ್ಲಿ ಏನಂದ್ರೆ ಫುಲ್ ರಶ್ ಇರ್ತಿತ್ತು, ಜನಜಾತ್ರೆನೇ ಇರ್ತಿತ್ತು. ಅಷ್ಟು ಜನ ಏನಂದ್ರೆ ವಾಕಿಂಗ್ ಮಾಡೋರು ವಾಕಿಂಗು, ಯೋಗ ಮಾಡೋರು ಯೋಗ ಮಾಡ್ತಿರು. ಅದು ನಾವು ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ. ಕಾರಣ ಏನು ಈಗಾಗಲೇ ಚಳಿ ಅಂತ ಹೇಳ್ಬೋದು. ಈ ವರ್ಷ ಭಾರಿ ಮಳೆ ಹಿನ್ನೆಲೆಯಲ್ಲಿ ಏನಂದ್ರೆ ರಾಜ್ಯದ ಮುಕುಟ ಬೀದರ್ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಏನಂದ್ರೆ ಗರಿಷ್ಠ ತಾಪಮಾನದೇನು ಸುದ್ದಿ ಆಗ್ತಾಯಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಿರು, ಆದ್ರೆ ಯಾರೂ ಕೂಡ ಇಲ್ಲ. ತೀರಾ ಅಪರೂಪ 100ರಲ್ಲಿ ಎಲ್ಲೋ ಒಂದು ಕಡೆ 5-10% ಜನ ಮಾತ್ರ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅದು ಕೂಡ ಬೆಳಗ್ಗೆ 9 ಗಂಟೆ ನಂತರ. ಇಷ್ಟು ಬೆಳಗ್ಗೆ ಎಷ್ಟು ಮುಂಜಾನೆ ಅಂದ್ರೆ ಟೋಟಲಿ ಯಾರೂ ಕಾಣ್ತಾ ಇಲ್ಲ. ಸೂರ್ಯ ಬಂದರೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮೊದಲು ಸೂರ್ಯ ಬರೋಕ್ಕಿಂತ ಮುಂಚೆನೇ ಬಂದು ಯೋಗ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರು. ಆದರೆ ಟೋಟಲಿ ಭಾರಿ ಚಳಿಗೆ ಏನದಂದ್ರೆ ಬೀದರ್ ಜನ ಬೆಚ್ಚಬಿದ್ದಾರ ಅಂತ ಹೇಳ್ಬೋದು. ಈ ಒಂದು ಚಳಿ ಹಿನ್ನೆಲೆಯಲ್ಲಿ ಯಾರೂ ಕೂಡ ಟೋಟಲಿ ಮನೆಯಿಂದ ಹೊರಗೆ ಬರೋದೇ ಮರ್ತು ಬಿಟ್ರ ಅಂತ ಹೇಳಬಹುದು. ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ವಯಸ್ಸಾದವ್ರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅವ್ರ ಆರೋಗ್ಯ ಮೇಲೆ ಭಾರಿ ಎಫೆಕ್ಟ್ ಆಗ್ತದೆ. ಚಳಿ ಭಾರಿ ಹಿನ್ನೆಲೆಯಲ್ಲಿ ಟೋಟಲಿ ಆರೋಗ್ಯ ದೃಷ್ಟಿಕೋನದಿಂದ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು ಮರ್ತು ಬಿಡ್ರಿ ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಜನ ನಿಜಕ್ಕೂ ಈ ಒಂದು ಚಳಿಗೆ ಏನಂದ್ರೆ ಬೆಚ್ಚ ಬಿದ್ದಾರ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಚಳಿ ಹಿನ್ನೆಲೆಯಲ್ಲಿ ಬೀದರಲ್ಲಿ ಜನ ಏನದಂದ್ರೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನಾವು ಬೀದರ್ನ ಪ್ರತಿಷ್ಠಿತ ಬರಿಶಾಹಿ ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನೇನಂದ್ರೆ ವಾಕಿಂಗು ಯೋಗ ಮಾಡ್ಲಿಕ್ಕೆ ಏನಾದ್ರು ಬರ್ತಾರೆ ನೋಡ್ಬೋದು ನೀವು. ಇಲ್ಲಿ ಯೋಗ ಕೂಡ ಮಾಡ್ತಾ ಇದ್ದಾರೆ. ಅದ್ರ ತೀರಾ ಅಪರೂಪ ಅಂದ್ರೆ ಒಂದು 100ರಲ್ಲಿ 10 ಜನ ಮಾತ್ರ ಮಪ್ಲೆ ಸುಮಾರು 90% ಜನ ಏನದಂದ್ರೆ ಕಮ್ಮಿ ಆಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಯಾರೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾರೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ ಇದೆ. ಯಾರೂ ಕೂಡ ಏನದಂದ್ರೆ ಉದ್ಯಾನವನದಲ್ಲ. ಕಾರಣ ಆ ಚಳಿ ಅಂತ ಹೇಳ್ಬೋದು. ಈ ವರ್ಷ ಏನು ಈಗಾಗಲೇ ಅತ್ಯಂತ ಕಡಿಮೆ ದಾಖಲೆ ಏನದಂದ್ರೆ ಗರಿಷ್ಠ ತಾಪಮಾನ ದಾಖಲೆ ಆಗ್ತಾ ಇದೆ. ಹೀಗಾಗಿ ಭಾರಿ ಚಳಿ ಆ ಹಿನ್ನೆಲೆಯಲ್ಲಿ ಜನ ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಿಗ್ಗೆ ಪ್ರತಿದಿನ 5 ಗಂಟೆಯಿಂದಲೇ 9 ಗಂಟೆವರೆಗೆ ಇಲ್ಲಿ ಏನಂದ್ರೆ ಫುಲ್ ರಶ್ ಇರ್ತಿತ್ತು, ಜನಜಾತ್ರೆನೇ ಇರ್ತಿತ್ತು. ಅಷ್ಟು ಜನ ಏನಂದ್ರೆ ವಾಕಿಂಗ್ ಮಾಡೋರು ವಾಕಿಂಗು, ಯೋಗ ಮಾಡೋರು ಯೋಗ ಮಾಡ್ತಿರು. ಅದು ನಾವು ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ. ಕಾರಣ ಏನು ಈಗಾಗಲೇ ಚಳಿ ಅಂತ ಹೇಳ್ಬೋದು. ಈ ವರ್ಷ ಭಾರಿ ಮಳೆ ಹಿನ್ನೆಲೆಯಲ್ಲಿ ಏನಂದ್ರೆ ರಾಜ್ಯದ ಮುಕುಟ ಬೀದರ್ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಏನಂದ್ರೆ ಗರಿಷ್ಠ ತಾಪಮಾನದಿಂದ ಸುದ್ದಿ ಆಗ್ತಾಯಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಿರು. ಆದರೆ ಯಾರೂ ಕೂಡ ಇಲ್ಲ. ತೀರಾ ಅಪರೂಪ 100ರಲ್ಲಿ ಎಲ್ಲೋ ಒಂದು ಕಡೆ 5-10% ಜನ ಮಾತ್ರ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅದು ಕೂಡ ಬೆಳಗ್ಗೆ 9 ಗಂಟೆ ನಂತರ. ಇಷ್ಟು ಬೆಳಗ್ಗೆ ಎಷ್ಟು ಮುಂಜಾನೆ ಅಂದ್ರೆ ಟೋಟಲಿ ಯಾರೂ ಕಾಣ್ತಾ ಇಲ್ಲ. ಸೂರ್ಯ ಬಂದರೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮೊದಲು ಸೂರ್ಯ ಬರೋಕ್ಕಿಂತ ಮುಂಚೆನೇ ಬಂದು ಯೋಗ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರು. ಆದರೆ ಟೋಟಲಿ ಭಾರಿ ಚಳಿಗೆ ಏನದಂದ್ರೆ ಬೀದರ್ ಜನ ಬೆಚ್ಚಿಬಿದ್ದಾರ ಅಂತ ಹೇಳ್ಬೋದು. ಈ ಒಂದು ಚಳಿ ಹಿನ್ನೆಲೆಯಲ್ಲಿ ಯಾರೂ ಕೂಡ ಟೋಟಲಿ ಮನೆಯಿಂದ ಹೊರಗೆ ಬರೋದೇ ಮರ್ತು ಬಿಟ್ರ ಅಂತ ಹೇಳಬಹುದು. ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ವಯಸ್ಸಾದವ್ರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅವ್ರ ಆರೋಗ್ಯ ಮೇಲೆ ಭಾರಿ ಎಫೆಕ್ಟ್ ಆಗ್ತದೆ. ಚಳಿ ಭಾರಿ ಹಿನ್ನೆಲೆಯಲ್ಲಿ ಟೋಟಲಿ ಆರೋಗ್ಯ ದೃಷ್ಟಿಕೋನದಿಂದ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು ಮರ್ತು ಬಿಡ್ರಿ ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಜನ ನಿಜಕ್ಕೂ ಈ ಒಂದು ಚಳಿಗೆ ಏನಂದ್ರೆ ಬೆಚ್ಚಿಬಿದ್ದಾರ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಚಳಿ ಹಿನ್ನೆಲೆಯಲ್ಲಿ ಬೀದರಲ್ಲಿ ಜನ ಏನದಂದ್ರೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನಾವು ಬೀದರ್ನ ಪ್ರತಿಷ್ಠಿತ ಬರಿಶಾಹಿ ಉದ್ಯಾನವನದಲ್ಲಿದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಸಾಕಷ್ಟು ಜನ ಏನೇನಂದ್ರೆ ವಾಕಿಂಗು ಯೋಗ ಮಾಡ್ಲಿಕ್ಕೆ ಏನಾದ್ರು ಬರ್ತಾರೆ ನೋಡ್ಬೋದು ನೀವು. ಇಲ್ಲಿ ಯೋಗ ಕೂಡ ಮಾಡ್ತಾ ಇದ್ದಾರೆ. ಅದ್ರ ತೀರಾ ಅಪರೂಪ ಅಂದ್ರೆ ಒಂದು 100ರಲ್ಲಿ 10 ಜನ ಮಾತ್ರ ಮಪ್ಲೆ ಸುಮಾರು 90% ಜನ ಏನದಂದ್ರೆ ಕಮ್ಮಿ ಆಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಯಾರೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಯಾರೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ ಇದೆ. ಯಾರೂ ಕೂಡ ಏನದಂದ್ರೆ ಉದ್ಯಾನವನದಲ್ಲ. ಕಾರಣ ಆ ಚಳಿ ಅಂತ ಹೇಳ್ಬೋದು. ಈ ವರ್ಷ ಏನು ಈಗಾಗಲೇ ಅತ್ಯಂತ ಕಡಿಮೆ ದಾಖಲೆ ಏನದಂದ್ರೆ ಗರಿಷ್ಠ ತಾಪಮಾನ ದಾಖಲೆ ಆಗ್ತಾ ಇದೆ. ಹೀಗಾಗಿ ಭಾರಿ ಚಳಿ ಆ ಹಿನ್ನೆಲೆಯಲ್ಲಿ ಜನ ಮನೆಯಿಂದ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಿಗ್ಗೆ ಪ್ರತಿದಿನ 5 ಗಂಟೆಯಿಂದಲೇ 9 ಗಂಟೆವರೆಗೆ ಇಲ್ಲಿ ಏನಂದ್ರೆ ಫುಲ್ ರಶ್ ಇರ್ತಿತ್ತು, ಜನಜಾತ್ರೆನೇ ಇರ್ತಿತ್ತು. ಅಷ್ಟು ಜನ ಏನಂದ್ರೆ ವಾಕಿಂಗ್ ಮಾಡೋರು ವಾಕಿಂಗು, ಯೋಗ ಮಾಡೋರು ಯೋಗ ಮಾಡ್ತಿರು. ಅದು ನಾವು ನೋಡ್ಬೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸಂಪೂರ್ಣ ಉದ್ಯಾನವನ ಖಾಲಿ ಖಾಲಿ. ಕಾರಣ ಏನು ಈಗಾಗಲೇ ಚಳಿ ಅಂತ ಹೇಳ್ಬೋದು. ಈ ವರ್ಷ ಭಾರಿ ಮಳೆ ಹಿನ್ನೆಲೆಯಲ್ಲಿ ಏನಂದ್ರೆ ರಾಜ್ಯದ ಮುಕುಟ ಬೀದರ್ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಏನಂದ್ರೆ ಗರಿಷ್ಠ ತಾಪಮಾನದಿಂದ ಸುದ್ದಿ ಆಗ್ತಾಯಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಜನ ಮಹಿಳೆಯರು ಕೂಡ ಬರ್ತಿರು. ಆದರೆ ಯಾರೂ ಕೂಡ ಇಲ್ಲ. ತೀರಾ ಅಪರೂಪ 100ರಲ್ಲಿ ಎಲ್ಲೋ ಒಂದು ಕಡೆ 5-10% ಜನ ಮಾತ್ರ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅದು ಕೂಡ ಬೆಳಗ್ಗೆ 9 ಗಂಟೆ ನಂತರ. ಇಷ್ಟು ಬೆಳಗ್ಗೆ ಎಷ್ಟು ಮುಂಜಾನೆ ಅಂದ್ರೆ ಟೋಟಲಿ ಯಾರೂ ಕಾಣ್ತಾ ಇಲ್ಲ. ಸೂರ್ಯ ಬಂದರೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮೊದಲು ಸೂರ್ಯ ಬರೋಕ್ಕಿಂತ ಮುಂಚೆನೇ ಬಂದು ಯೋಗ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರು. ಆದರೆ ಟೋಟಲಿ ಭಾರಿ ಚಳಿಗೆ ಏನಂದ್ರೆ ಬೀದರ್ ಜನ ಬೆಚ್ಚಿಬಿದ್ದಾರ ಅಂತ ಹೇಳ್ಬೋದು. ಈ ಒಂದು ಚಳಿ ಹಿನ್ನೆಲೆಯಲ್ಲಿ ಯಾರೂ ಕೂಡ ಟೋಟಲಿ ಮನೆಯಿಂದ ಹೊರಗೆ ಬರೋದೇ ಮರ್ತು ಬಿಟ್ರ ಅಂತ ಹೇಳಬಹುದು. ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ವಯಸ್ಸಾದವ್ರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅವ್ರ ಆರೋಗ್ಯ ಮೇಲೆ ಭಾರಿ ಎಫೆಕ್ಟ್ ಆಗ್ತದೆ. ಚಳಿ ಭಾರಿ ಹಿನ್ನೆಲೆಯಲ್ಲಿ ಟೋಟಲಿ ಆರೋಗ್ಯ ದೃಷ್ಟಿಕೋನದಿಂದ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು ಮರ್ತು ಬಿಡ್ರಿ ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಜನ ನಿಜಕ್ಕೂ ಈ ಒಂದು ಚಳಿಗೆ ಏನಂದ್ರೆ ಬೆಚ್ಚಿಬಿದ್ದಾರ ಅಂತ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.